ಸಹೋದ್ಯೋಗಿಗಳು ಕೂಡ ಸಾಕಷ್ಟು ಜನ ಧರ್ಮಸ್ಥಳದ ಪರವಾಗಿ ಈಗ ನಿಂತ್ಕೊಂಡಿದ್ದಾರೆ. ಮೊದಲೇ ಮಾಡಬೇಕಾಗಿತ್ತು ಕೆಲಸವನ್ನು. ಇವತ್ತು ಯಾರೋ ಒಬ್ಬ ಅನಾಮಿಕ ತೋರಿಸಿದ ಕೂಡ ಎಲ್ಲ ಗುಂಡಿ ಆಗಿದ್ರು. ನಾವು ಸುಮ್ಮನೆ ಇದ್ವಿ, ಇರ್ಬೋದೇನೋ ಅದರಲ್ಲಿ, ಯಾಕಂದರೆ ಸತ್ಯಗಳು ಗೊತ್ತಿಲ್ಲ, ನಾವು ಯಾಕೆ ಮಾತಾಡಬೇಕು ಅಂತೇಳಿ. ಆದರೆ ಈಗ ವಸತಿ ಗೃಹ ಹಿಂದೆ ಅಗಿಬೇಕು ಅಂತಲೇ ನಾಳೆ ದೇವಸ್ಥಾನನೂ ಅಗಿಬೇಕು ಅಂತ ಹೇಳ್ತಾರೆ. ಎಲ್ಲಿವರೆಗೂ ಇದ್ರನ್ನ ನಾವು ಸಹಿಸ್ಕೊಂಡು ಸುಮ್ಮನೆ ಇರಬೇಕು. ಇದಕ್ಕೋಸ್ಕರ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಜನತೆ ಕೂಡ ಧರ್ಮಸ್ಥಳಕ್ಕೆ ಬರ್ತಾರೆ, ಧರ್ಮಸ್ಥಳದ ಜೊತೆಯಲ್ಲಿ ಇರ್ತಾರೆ. ಮತ್ತು ಎಲ್ಲಿಯವರೆಗೂ ಈ ಷಡ್ಯಂತ್ರ ನಡೀತದೋ ಅಲ್ಲಿವರೆಗೂ ನಮ್ಮ ಕ್ಷೇತ್ರದ ಜನ ನಾವು ಧರ್ಮಸ್ಥಳದ ಜೊತೆಯಲ್ಲಿ ಶ್ರೀಗಳ ಜೊತೆಯಲ್ಲಿ ಇರ್ತೀವಿ. ನೋಡ್ರಿ, ನಾವು ರಾಜಕೀಯ ನಾನು ಹೇಳಲೇ ಇಲ್ವಲ್ಲ, ಡಿ ಕೆ ಶಿವಕುಮಾರನ್ನು ಹೊಗಳಿದ್ದೀನಿ ನಾನು. ಯಾಕೆ ಅಂತಂದರೆ ಅಟ್ಲೀಸ್ಟ್ ಕೊನೆಗಾದರೂ ಕೂಡ ಅವರು ಇದೊಂದು ಷಡ್ಯಂತ್ರ ಅಂತೇಳಿ ಒಪ್ಕೊಂಡ್ರಲ್ಲ ಅಂತೇಳಿ. ನಾನು ಮಂಜುನಾಥ ಸ್ವಾಮಿ ಜೊತೆಯಲ್ಲಿ ಇದ್ದೀನಿ ಅಂತೇಳಿ ಯಾವತ್ತು ಹೇಳಿದ್ರು. ಈ ತನಿಖೆ ಮುಗಿದು SIT ಅಧಿಕಾರಿಗಳು ಹೋಗಿ ಅವ್ರು ವರದಿ ಕೊಟ್ಟಿದ್ದಾದಮೇಲೆ ಅವ್ರು ಹೇಳೋಕ್ಕೆ ಶುರು ಮಾಡಿದ್ರು. ಅಲ್ಲಿ ಮೊದಲು ಯಾಕೆ ಹೇಳಕ್ಕೆ ಹೋಗಿಲ್ಲ ಅವರು? ನಾವು ಅದಕ್ಕೆ ಮೊದಲೇ ಹೇಳಿದ್ದೀವಲ್ಲ, 10 ದಿನಗಳಿಂದನೇ ನಾವು ಇವತ್ತು ಈ ಒಂದು ರ್ಯಾಲಿ ಮಾಡ್ತೀವಿ ಅಂತ ನಾವು ಹೇಳಿರ್ತಕ್ಕಂಥದ್ದು. ಮತ್ತು ನಾವು ಯಾವುದು BJP ಬ್ಲ್ಯಾಕ್ ಕಟ್ಕೊಂಡಿಲ್ಲ, BJPಗೆ ಜೈ ಹೇಳಲಿಲ್ಲ, ನಮ್ಮ ನಾಯಕರಿಗೆಲ್ಲೂ ಜೈ ಹೇಳಲಿಲ್ಲ. ನಾವು ಮಂಜುನಾಥ ಸ್ವಾಮಿಗೆ ಜೈ ಹೇಳಿದ್ದೀವಿ, ಸನಾತನ ಹಿಂದೂ ಧರ್ಮಕ್ಕೆ ಜೈ ಹೇಳಿದ್ದೀವಿ. ಈ ಥರದ ನಮ್ಮ ಧರ್ಮದ ಪರ ಘೋಷಣೆ ಮಾಡಿದ್ದೀವಿ. ಅವ್ರಿಗೆ ಯಾಕೆ ಅಷ್ಟು ಆತಂಕ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಒಂದು, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಅವ್ರು ರಕ್ಷಣೆ ಕೊಡಲಿ, ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಅಲ್ಲೇ ಆಗದ ರೀತಿಯಲ್ಲಿ ರಕ್ಷಣೆಯನ್ನು ಕೊಡಲಿ, ಮತಾಂತರವನ್ನು ನಿಲ್ಲಿಸಲಿ, ಗೋಹತ್ಯೆಯನ್ನು ನಿಲ್ಲಿಸಲಿ, ನಮ್ಮ ಪರವಾಗಿ ನಿಂತ್ಕೊಳ್ಳಿ, ಮುಂದಕ್ಕೂ ಅವರೇ ಎಲೆಕ್ಷನ್ ಗೆದ್ದುಕೊಳ್ಳಿ. ನಮ್ದೇನು ಅಭ್ಯಂತರ ಇಲ್ಲ, ರಾಜಕೀಯ ಇಲ್ಲ ಅದರಲ್ಲಿ. ನಂದೇನು BJP ಸ್ಟ್ರಾಟಜಿ ಇಲ್ಲ ರೀ. ಸುಮ್ಮನೆ ಬಾಯಿಗೆ ಬಂದು ಮಾತಾಡ್ತಾರೆ ಜನ. ಈಗ ಬೀದಿಯಲ್ಲಿ ಚೀಮಾರಿ ಆಗ್ತಾ ಇದ್ದಾರೆ. ಈ ಸರ್ಕಾರ SIT ತನಿಖೆ ಮಾಡಿ ಯಾವನ ಮುಸುಗುದಾರಿ ಅಂತ, ಏನು ಅವನೇನು ದೊಡ್ಡ ಬಟ್ಟೆ ತೆಗೆದು ಎಲ್ಲರಿಗೂ ಮುಖ ಬಿಚ್ಚಿಬಿಟ್ಟು ತನಿಖೆ ಮಾಡುವಂಥ ಅವ್ನ ಮುಖ ಕೂಡ ಅವನ ಹೆಸರನ್ನು ಯಾವುದೋ ಅಂತೇಳಿ ಬಹಿರಂಗ ಮಾಡ್ತಾಯಿಲ್ಲ. ಅಲ್ಲಿ ಯಾವುದೊಬ್ಬ ಅನಾಮಧೇಯ 100 ಹೆಣಗಳನ್ನು ಉಣಿದ್ದೀನಿ, ಅತ್ಯಾಚಾರ ಆಗಿರ್ತಕ್ಕಂಥವು, ಕೊಲೆ ಆಗಿರ್ತಕ್ಕಂಥವು ಅಂತೇಳಿ ಈಗ ಹೇಳ್ತಾನಲ್ಲ, ಆವಾಗ ಯಾಕೆ ಹೇಳಲಿಲ್ಲ? ಆಗಲೇ ಕೊಟ್ಟಿದ್ರೆ ಇನ್ನೊಂದಷ್ಟು ಕೊಲೆ ನಿಲ್ಲಿಸ್ಬಿಡ್ಬೋದಾಗಿತ್ತಲ್ಲ ಇವನು. ಅಂದರೆ ಕೊಲೆ ಮಾಡಿರ್ತಕ್ಕಂಥದ್ದು ಎಷ್ಟು ತಪ್ಪು, ಕೊಲೆ ವಿಚಾರ ಗೊತ್ತಿದ್ರೂ ಮುಚ್ಚಿಟ್ಟಿರ್ತಕ್ಕಂಥದ್ದು ಅಷ್ಟೇ ಅಪರಾಧ ಆಗ್ತದೆ. ನಾವು ಅದಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀವಿ. SIT ತನಿಖೆ ವರದಿ ಬಂದಾದ ಮೇಲೆ ಅವನನ್ನು ಫಸ್ಟ್ ವಿಚಾರಣೆ ಮಾಡಿ, ಮಂಪರು ಪರೀಕ್ಷೆಯನ್ನು ಮಾಡಿ, ಅದರಿಂದ ಯಾರ್ಯಾರವರೇ ಷಡ್ಯಂತ್ರ ಅವರೇ. ಇವತ್ತು ಸೌಜನ್ಯ ಕೇಸ್ ಎಲ್ಲೋ ಹೊಟ್ಟೆ ಹೋಯ್ತು ಪಾಪ ಅದ್ಲ ಕಡೆಗೆ, ಆ ಹೆಣ್ಮಗಳದ್ದು ಬಿಟ್ಟೇ ಬಿಟ್ಟರು. ಅದರ ನೆಪದಲ್ಲಿ ಇವತ್ತು ನೇರವಾಗಿ ಟಾರ್ಗೆಟ್ ಧರ್ಮಸ್ಥಳವನ್ನು ಮಾಡಿರ್ತಕ್ಕಂಥದ್ದು.